ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಗಿ, ಜಿಲ್ಲಾ ವರದಿಗಾರರು ಮತ್ತು ನಿರೂಪಕ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯದ ಸಿಬ್ಬಂದಿಗಳ ಮನೆಗಳ ಮೇಲೆ ಲೋಕಾಯುಕ್ತ ದಾಳಿ. ಖಾಸಗಿ ಎಂಟರ್ಪ್ರೈಸಸ್ ಸೇರಿ ಬೀದರ್ ಜಿಲ್ಲೆಯ 30 ಕಡೆ ದಾಳಿ ಮತ್ತು ದಾಖಲೆಗಳ ಪರಿಶೀಲನೆ. ಭ್ರಷ್ಟರ ಚಳಿ ಬಿಡಿಸಿದ ಅಧಿಕಾರಿಗಳು. ಬೆಳೆಹಾನಿ ಪರಿಹಾರ ನೀಡುವಂತೆ ಆಗ್ರಹಿಸಿ ನವಚೈತನ್ಯ ಸೇವಾ ಸಮಿತಿ ವತಿಯಿಂದ ಭಾಲ್ಕಿಯಲ್ಲಿ ಪ್ರತಿಭಟನೆ. 3,000 ಎಕರೆಯಲ್ಲಿ ಬೆಳೆದ ವಿವಿಧ ಬೆಳೆಗಳು ನಾಶವಾಗಿವೆ, ಕೂಡಲೇ ಪರಿಹಾರ ಒದಗಿಸುವಂತೆ ಡಿಕೆ ಸಿದ್ದರಾಮ್ ನೇತೃತ್ವದಲ್ಲಿ ಆಗ್ರಹಿಸಿದ ಪ್ರತಿಭಟನಾಕಾರರು. ಚಿಟಗುಪ್ಪ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಜರುಗಿದ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ. ಎಲ್ಲ ಇಲಾಖೆಗಳು ಸಹಯೋಗದಿಂದ ಕೆಲಸ ಮಾಡಬೇಕು, ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಪ್ಪದೇ ತಲುಪಿಸಬೇಕು. ಆಡಳಿತಾಧಿಕಾರಿ ಬಳಿರಾಮ್. ಮುಂಬರುವ ಜನಗಣತಿಯಲ್ಲಿ ಕೇವಲ ಲಿಂಗಾಯತ ಎಂದೇ ಬರೆಸಿರಿ. ಈ ಹಿಂದೆ ಸಿದ್ದರಾಮಯ್ಯ ಕೇಂದ್ರಕ್ಕೆ ಕಳುಹಿಸಿದ ಅರ್ಜಿ ತಿರಸ್ಕೃತವಾಗಿಲ್ಲ, ಮಾರ್ಪಾಡುಗಳನ್ನು ಮಾಡಿ ಕಳುಹಿಸುವಂತೆ ಕಳಿಸಿದೆ. ಸಚಿವ ಖಂಡ್ರೆ ಅವರು ಗೊಂದಲ ಸೃಷ್ಟಿಸುತ್ತಿದ್ದಾರೆ. ಬಸವರಾಜ ಬುಳ್ಳ ಹೇಳಿಕೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ಜಿಲ್ಲೆಯ 22 ಕಡೆ ವಿವಿಧ ನಕಲಿ ಬಿಲ್ ಸೃಷ್ಟಿ ಮಾಡಿ ಒಂದು ಅಕ್ರಮದಲ್ಲಿ ಬಿಲ್ ಎಬ್ಸಿರ್ತಕ್ಕಂತಹ ಒಂದು ಅಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಂಟರ್ಪ್ರೈಸಸ್ಗಳು ಹಾಗೂ ಪಶು ವಿಶ್ವವಿದ್ಯಾಲಯದ ಸಿಬ್ಬಂದಿಗಳ ಒಂದು ವಿವಿಧ ಮನೆಗಳು ಹಾಗೂ ಅಂಗಡಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಕಳೆದ 2017-18 ಅವಧಿಯಲ್ಲಿ ಪಶು ವಿಶ್ವವಿದ್ಯಾಲಯದ ಕಂಟ್ರೋಲರ್ ಆಗಿರುವಂತಹ KL ಸುರೇಶ್ ಅವರ ಒಂದು ಸಹೋದರರ ಮನೆ, ಆಮೇಲೆ ಬೀದರ್ ಪಶು ವಿಶ್ವವಿದ್ಯಾಲಯದ ಆಕಾಶ್ ಮೇತ್ರೆ, ಶಿವಕುಮಾರ್ ಹಲಬರ್ಗೆ, ಅರುಣ್ ಬನ್ಸುಡೆ ಸೇರಿದಂತೆ ವಿವಿಧೆಡೆ ದಾಳಿಯನ್ನು ನಡೆಸಿದ್ದಾರೆ. ಬೀದರ್ ಜಿಲ್ಲೆಯ ಹಳ್ಳಿಕೇಡ್, ಶೆಂಬೆಳ್ಳಿ, ಕಾಡ್ವಾದ್, ಕೊಳಾರ್ ಸೇರಿದಂತೆ 30 ಕಡೆ ದಾಳಿ ನಡೆಸಿರುವಂತಹ ಕುರಿತು ಮಾಹಿತಿ ಬಂದಿದೆ. ಇನ್ನು ಹೆಚ್ಚು ಕಡೆ ದಾಳಿ ನಡೆಸಿರಬಹುದು, ಆದರೆ ನಾವು ನಿಮಗೆ ಬೆಳಗ್ಗೆಯವರೆಗೆ ಸಿಕ್ಕಿರತಕ್ಕಂಥ ಒಂದು ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೇವೆ. ಪಶು ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಬೆಂಗಳೂರು, ಹಾಸನ, ಚಿಕ್ಕಮಗಳೂರು, ಕೊಪ್ಪಳ ಸೇರಿದಂತೆ ಒಟ್ಟು 67 ಕಡೆ 60 ತಂಡದಿಂದ ರಾಜ್ಯದಾದ್ಯಂತ ಲೋಕಾಯುಕ್ತ ದಾಳಿ ನಡೆಸಿದೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಬಂದಿದೆ. ಲೋಕಾಯುಕ್ತ SP ಸಿದ್ದರಾಜು ಮಾರ್ಗದರ್ಶನದಲ್ಲಿ ಬೀದರ್ ಲೋಕಾಯುಕ್ತ DSP ಹನುಮಂತರಾಯ, ಸಂತೋಷ್ ರಾಠೋಡ್, ಬಾಬಾ ಸಾಹೇಬ್ ಪಾಟೀಲ್, ಯಾದಗಿರಿ ಲೋಕಾಯುಕ್ತ CPS ಸಂಗಮೇಶ್ ಸೇರಿದಂತೆ ಬೀದರ್, ರಾಯಚೂರು, ಧಾರವಾಡ, ಯಾದಗಿರಿ ಲೋಕಾಯುಕ್ತ ಸಿಬ್ಬಂದಿಗಳು ದಾಳಿಯಲ್ಲಿ ಭಾಗಿಯಾಗಿದ್ದರು. ಕಳೆದ 2017-18ರಲ್ಲಿ 32.26 ಕೋಟಿಗೂ ಅಧಿಕ ಹಣ ನಕಲಿ ಬಿಲ್ಲನ್ನು ಸೃಷ್ಟಿಸಿ ಲೂಟಿ ಮಾಡಲಾಗಿತ್ತು. ಲೋಕಾಯುಕ್ತ ತನಿಖೆ ಅಂಗವಾಗಿ ಇಂದು ರಾಜ್ಯದಲ್ಲಿ ಏಕಕಾಲಕ್ಕೆ 67 ಕಡೆ ದಾಳಿ ನಡೆಸಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ. ಅಧಿಕಾರಿಗಳು ದಾಖಲಾತಿಗಳನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ತನಿಖೆ ಮುಂದುವರೆದಿದೆ. ಆಗಸ್ಟ್ ತಿಂಗಳ ಕೊನೆಯಲ್ಲಿ ಸುರಿದ ಭಾರೀ ಮಳೆಯ ಪರಿಣಾಮವಾಗಿ ಭಾಲ್ಕಿ ತಾಲೂಕಿನ ಸುಮಾರು 3,000 ಎಕರೆ ಜಮೀನಿನಲ್ಲಿ ಬೆಳೆದಿರುವಂತಹ ಉದ್ದು, ಹೆಸರು, ಸೋಯಾ, ತೊಗರಿ ಮತ್ತು ಕಬ್ಬು ಬೆಳೆಗಳು ನಾಶವಾಗಿವೆ. ತಾಲೂಕಿನಲ್ಲಿ ಉಂಟಾಗಿರುವಂತಹ ಅತಿವೃಷ್ಟಿ ಕಾರಣದಿಂದಾಗಿ ರೈತರು ಸಾಕಷ್ಟು ತೊಂದರೆಗೆ ಒಳಗಾಗಿರುವಂಥದ್ದು. ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಕೂಡಲೇ ರೈತರ ನೆರವಿಗೆ ಧಾವಿಸಬೇಕು ಎಂದು ಆಗ್ರಹಿಸಿ ಬೀದರ್ ಜಿಲ್ಲಾ ಒಂದು ನವಚೈತನ್ಯ ಸೇವಾ ಸಮಿತಿ ವತಿಯಿಂದ ಮುಖಂಡರಾಗಿರುವಂತಹ DK ಸಿದ್ದರಾಮ್ ಅವರ ನೇತೃತ್ವದಲ್ಲಿ ಭಾಲ್ಕಿಯಲ್ಲಿ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ಅವರ ವೃತ್ತದಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ಗಾಂಧಿ ವೃತ್ತ, ಬಸವೇಶ್ವರ ವೃತ್ತ ಮಾರ್ಗವಾಗಿ ತಹಸೀಲ್ದಾರ್ ಕಚೇರಿವರೆಗೆ ಜರುಗಿತು. ತಹಸೀಲ್ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರ್ ಮುಖಾಂತರವಾಗಿ ಆ ಒಂದು ಹೋರಾಟಗಾರರು ಸಲ್ಲಿಸಿದರು. ಮುಖಂಡರಾದ DK ಸಿದ್ದರಾಮ್ ಅವರು ಮಾತನಾಡಿ, ಪ್ರಮುಖ ಬೇಡಿಕೆಗಳಾದ ರೈತರ ಬೆಳೆ ಹಾನಿಗೆ ಪ್ರತಿ ಎಕರೆಗೆ 25,000 ರೂಪಾಯಿಗಳ ಪರಿಹಾರವನ್ನು ನೀಡಬೇಕು, ದಲ್ಲಾಳಿ ಕೆಲಸ ಮಾಡುವುದು ಕೂಡಲೇ ತಪ್ಪಿಸಬೇಕು, ಕಾರಂಜ ಜಲಾಶಯದಿಂದ ನೀರು ಬಿಟ್ಟಾಗ ಸಾಕಷ್ಟು ಸಮಸ್ಯೆಗೆ ಒಳಗಾಗ್ತಾ ಇರುವಂತಹ ದಾಡ್ಗಿ, ನಿಡೇಬಾನ್, ಆನಂದವಾಡಿ ಮತ್ತು ಇಂಚೂರು ಸೇತುವೆಗಳ ಎತ್ತರ ಹೆಚ್ಚಿಸಬೇಕು, ತಾಂತ್ರಿಕ ಕಾರಣಗಳಿಂದ ಸಮಸ್ಯೆ ಎದುರಿಸ್ತಾ ಇರುವಂತಹ ಕೊಂಗಳಿ ಸೇತುವೆ ಬಳಿ ತಡೆಗೋಡೆ ನಿರ್ಮಿಸಬೇಕು, ಬೀದರ್ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಹಾನಿಗೊಳಗಾದ ರೈತರಿಗೆ ಪರಿಹಾರವನ್ನು ನೀಡಲು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿ 500 ಕೋಟಿ ರೂಪಾಯಿಗಳ ಅನುದಾನ ಕೇಳಿದ್ದು, ಸದರಿ ಹಣ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಮಂಜೂರು ಮಾಡಿಸಿಕೊಂಡು ಬಂದು ಸಂಪೂರ್ಣ ಹಣ ರೈತರಿಗೆ ನೀಡಲು ಮುಂದಾಗಬೇಕು. ಸರ್ಕಾರದಿಂದ 100 ಕೋಟಿ ವಿಶೇಷ ಪ್ಯಾಕೇಜ್ ಘೋಷಿಸಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನು ಕೂಡಲೇ ಪುನರಾರಂಭಿಸಬೇಕು ಎಂದು ಒತ್ತಾಯಿಸುತ್ತೇವೆ ಎನ್ನುವಂಥ ಮಾತನ್ನು ಕೂಡ DK ಸಿದ್ದರಾಮ್ ಹೇಳಿದರು. ಈ ಬೇಡಿಕೆಗಳನ್ನು ಕೂಡಲೇ ಬಗೆಹರಿಸಬೇಕೆಂದು ಜಿಲ್ಲಾ ನವಚೈತನ್ಯ ಸೇವಾ ಸಮಿತಿ ಆಗ್ರಹಿಸುತ್ತದೆ. ಸಮಸ್ಯೆಗೆ ಸೂಕ್ತ ಸ್ಪಂದನೆ ಸಿಗದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಸತ್ಯಾಗ್ರಹ ನಡೆಸಲಾಗುವುದು ಎಂದು ಸಮಿತಿಯ ಅಧ್ಯಕ್ಷ ಶರತ್ ದುರ್ಗಾಳೆ ಹೇಳಿದರು. ಪ್ರತಿಭಟನೆಯಲ್ಲಿ ಕಿಶನ್ರಾವ್ ಪಾಟೀಲ್ ಇಂಜೂರ್ಕರ್, ಗುಣವಂತರಾವ್ ಸಿಂಧೆ, KD ಗಣೇಶ್, ಜಯರಾಜ್ ಕೊಳ್ಳ, ಕೈಲಾಶ್ ಪಾಟೀಲ್, ಶರತ್ ಪಾಟೀಲ್, ಶಿವಕುಮಾರ್ ಸಜ್ಜನ್ ಶೆಟ್ಟಿ, ಶಿವಾಜಿ ಮೇತ್ರೆ, ವಿನೋದ್ ಕಾರಮುಂಗೆ, ಬಿಭೀಷಣ್ ಬಿರಾದಾರ್, ಶಿವ್ ಆಣದುರೆ ಸೇರಿದಂತೆ ಅನೇಕ ಗ್ರಾಮಗಳಿಂದ ಆಗಮಿಸಿದ ರೈತರು ಉಪಸ್ಥಿತರಿದ್ದರು.
ಇವತ್ತು ಈ ನುಕ್ಸಾನ್ ಆಗ್ಯದ ಮಾಡಲ್ಲ. ಈಗ ಅವತ್ತು ನೀವೇ ಸರ್ಕಾರದಾಗಿದ್ರಿ. ಅವತ್ತು ಧರಮ್ ಸಿಂಗ್ ಸಾಹೇಬ್ರು ಮುಖ್ಯಮಂತ್ರಿ ಇದ್ದಾಗ ಈಶ್ವರ್ ಖಂಡ್ರೆ ಸಾಹೇಬ್ರೆ ತಾಲೂಕದ ನಾಯಕರಿದ್ದರು. ನಾನು ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದೆ. ಅವತ್ತು ಸಾಧ್ಯ ಆಗಿದ್ದಂತ ಕೆಲಸ ಇವತ್ತು ಯಾಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕೆ ಅನ್ನೋದ ಪರಿಹಾರ ರೈತರಿಗೆ ಸಿಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಅನ್ನೋದ ನಾನು ನಿಮ್ಮ ಮುಂದೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತ ನಾವೆಲ್ಲರೂ ಸೇರಿ 2005ರಾಗ ಹೋರಾಟ ಆರಂಭ ಮಾಡಿ 2012ರಾಗ ಪಾದಯಾತ್ರೆ ಮಾಡಿದ್ರೆ ಇದೇ ತಹಸೀಲ್ ಆಫೀಸ್ ಸಾಯಿಗಾಂವ್ ಬ್ರಿಡ್ಜ್ ಹಿಡ್ಕೊಂಡು ಇರ್ತನ. ಆ ಪಾದಯಾತ್ರೆ ಮಾಡಿದ ಪರಿಣಾಮ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳು 32 ಕೋಟಿ ರೂಪಾಯಿ ಜನರಿಗೆ ಆಗ್ತಕ್ಕಂಥ ತೊಂದರೆಯನ್ನು ಬಗೆಹರಿಸಿ ಅಂತ ನಾ ಇವತ್ತಿನ ವಿನಂತಿ ಮಾಡಿದ್ದೆ. ಅದಕ್ಕ ಎಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ಇವತ್ತು ಸೇವಾ ಸಮಿತಿ ಹೋರಾಟ ಮಾಡ್ತದೆ. ಇವತ್ತು ಸಕ್ಕರೆ ಕಾರ್ಖಾನೆಗಳ ಹಾಲತ್ ಏನಾಗಿದೆ, ಇವತ್ತು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ನಾನು ಹೇಳೋದ್ರ ಜೋಕ್ ಅನ್ನಿಸ್ತದೆ ನಿಮಗ. ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ಜಿಲ್ಲಾ ಅಧಿಕಾರಿಗಳಾಗಿರುವಂತಹ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೀದರ್ ಹಾಗೂ ಆಡಳಿತ ಅಧಿಕಾರಿಗಳು ತಾಲೂಕು ಪಂಚಾಯತ್ ಚಿಟಗುಪ್ಪದ ಬಳಿರಾಮ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ಸಭೆಯಲ್ಲಿ ತಾಲೂಕು ಪಂಚಾಯತ್ ವ್ಯಾಪ್ತಿಯ ಒಂದು ಇಲಾಖೆಗಳ ಪ್ರಗತಿ ಪರಿಶೀಲನೆ ಜರುಗಿತು. ಆರೋಗ್ಯ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ತೋಟಗಾರಿಕೆ, ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ, BCM, ಆಮೇಲೆ ಅರಣ್ಯ, ಪಶು ಇಲಾಖೆ, ಭೂಮಾಪನ, ಕೃಷಿ, ರೇಷ್ಮೆ, ಜೆಸ್ಕಾಂ, ಕಾರ್ಮಿಕ ಇಲಾಖೆ, ಆಮೇಲೆ PRI, JJM ಸೇರಿದಂತೆ ಇತರ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕೆಲವು ಇಲಾಖೆಗಳು ನಿಧಾನಗತಿಯ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳುತ್ತಾ ಇದೆ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥ ಆಡಳಿತಾಧಿಕಾರಿ ಮುಂದಿನ ಒಂದು ಸಭೆಯಲ್ಲಿ ಯೋಜನೆಗಳ ಅಭಿವೃದ್ಧಿಯ ಮಾಹಿತಿಯನ್ನು ನಿಖರವಾಗಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆಯನ್ನು ಕೊಡ್ತಾರೆ. ಕಾರ್ಯವೈಖರಿಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಆಡಳಿತಾಧಿಕಾರಿ ಬಳಿರಾಮ್ ಅವರು ಮುಂದಿನ ದಿನಗಳಲ್ಲಿ ಸರಿಪಡಿಸಿಕೊಳ್ಳುವಂತೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಕಂದಾಯ ಮತ್ತು ಅರಣ್ಯ ಇಲಾಖೆ ಪರಸ್ಪರ ಸಹಯೋಗದಿಂದ ಗ್ರಾಮೀಣ ಭಾಗದಲ್ಲಿನ ಭೂಮಿಯ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು ಎಂದು ಸೂಚನೆ ನೀಡಿದರು. ಜೆಸ್ಕಾಂ, ಅಲ್ಪಸಂಖ್ಯಾತ, ತೋಟಗಾರಿಕೆ, ರೇಷ್ಮೆ ಸೇರಿದಂತೆ ಇನ್ನಿತರ ಇಲಾಖೆಗಳ ಪ್ರಗತಿ ಪರಿಶೀಲನೆ ಸಲಹೆ ಸೂಚನೆಗಳನ್ನು ನೀಡಿದರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀ ಬಿರಾದಾರ್, ಸಹಾಯಕ ನಿರ್ದೇಶಕರಾದ ಪಂಚಾಯತ್ ರಾಜ್ನ ಸಹಾಯಕ ನಿರ್ದೇಶಕ ಸಂತೋಷ್ ಹತ್ತರ್ಕೆ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ತಾಲೂಕು ಪಂಚಾಯತ್ನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸರ್ಕಾರದ ಎಲ್ಲ ಇಲಾಖೆಗಳು ಅಭಿವೃದ್ಧಿಗಾಗಿ ಪರಸ್ಪರ ಸಹಯೋಗದಿಂದ ಕಾರ್ಯನಿರ್ವಹಿಸಿ ಸರ್ಕಾರದ ಜನೋಪಯೋಗಿ ಯೋಜನೆಗಳನ್ನು ಅರ್ಹರಿಗೆ ತಲುಪಿಸುವ ಕಾರ್ಯ ಮಾಡಬೇಕು ಎಂದು ತಾಲೂಕು ಪಂಚಾಯತ್ ಚಿಟಗುಪ್ಪದ ಆಡಳಿತಾಧಿಕಾರಿ ಬಳಿರಾಮ್ ಅವರು ತಿಳಿಸಿದರು. ಸಭೆಯ ಉದ್ದೇಶ, ಸೂಚನೆ, ಸಲಹೆ ಏನೇನಂತ? ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಚಿಟಗುಪ್ಪ TPಯಲ್ಲಿ ನಾವು ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಸಭೆಯನ್ನು ನಡೆಸ್ತಾ ಇದ್ದೀವಿ. ಇದರಲ್ಲಿ ನಾವು 3 ತಿಂಗಳ ಅವಧಿಯಲ್ಲಿ ಏನೇನು ಪ್ರಗತಿ ಆಗಿದೆ, ಈ ಮುಂಚೆನೂ ಕೂಡ ನಡೆಸಿದ್ದೀವಿ. ಅಲ್ಲಿ ನಾವು ವಿಷಯ ಚರ್ಚೆಯನ್ನು ಮಾಡಿದ್ದೀವೋ ಅವುಗಳು ಎಷ್ಟು ಮಟ್ಟಿಗೆ ಪ್ರಗತಿ ಆಯಿತು ಮತ್ತು ಯಾವ ರೀತಿ ಅದು ಫಲಪೂರ್ವಕವಾಗಿ ಹೊರಗೆ ಬರ್ತಾ ಇದೆ ಅನ್ನೋದನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಸಾಕಷ್ಟು ವಿಷಯಗಳ ಚರ್ಚೆ ಆದವು. ನಾವು ಹೇಳೋದಿಷ್ಟೇ, ಎಲ್ಲ ನಮ್ಮ ಅಧೀನ ಅಧಿಕಾರಿಗಳಿಗೆ ಅಥವಾ ನಮ್ಮ ಎಲ್ಲ ಸಹೋದ್ಯೋಗಿ ಬಂಧುಗಳಿಗೆ ಎಲ್ಲರಿಗೂ ಹೇಳೋದಿಷ್ಟೇ, ನಾವು ಏನೆಲ್ಲ ಯೋಜನೆಗಳು ಜಾರಿ ತರ್ತಾ ಇದೆಯೋ ಗ್ರೌಂಡ್ ಲೆವೆಲಲ್ಲಿ ಇರ್ತಕ್ಕಂಥ PDOಸ್ಗಳಿರ್ಬೋದು, ಸೆಕ್ರೆಟರಿಗಳಿರ್ಬೋದು, ಬಿಲ್ ಕಲೆಕ್ಟರ್ಸ್ ಇರ್ಬೋದು, ಅಥವಾ ನಮ್ಮ TP ಅಧಿಕಾರಿಗಳಿರ್ಬೋದು, ನಾವೆಲ್ಲರೂ ಸೇರಿಕೊಂಡು ಒಂದು ಕೋಆರ್ಡಿನೇಷನ್ ಅಂತಕ್ಕಂಥದ್ದು ಏನಿದೆಯಲ್ಲ, ಸಮನ್ವಯತೆ, ಸಹಕಾರ ಅಂತಕ್ಕಂಥದ್ದು, ಆಯಾ ಇಲಾಖೆಗಳು ಪರಸ್ಪರ ಮಾತಾಡ್ಕೊಳ್ಬೇಕು. ನಾವು ಒಬ್ಬರೇ ಮಾಡ್ತೀವಿ ಅಂದ್ರೆ ಆಗಲ್ಲ. ಈಗ ನಾವು ಚರ್ಚೆ ಮಾಡಿದ್ವಿ, ಮೈನರ್ ಇರಿಗೇಷನ್ ಆಗಲಿ, PRD ಆಗಲಿ, RWS ಆಗಲಿ ಅಥವಾ ಅಗ್ರಿಕಲ್ಚರ್ ಆಗಲಿ, ಇವರೆಲ್ಲರೂ ಒಬ್ರಿಗೊಬ್ಬರು ನಾವು ಸಹಕಾರ ಮಾಡ್ಕೊಂಡು ಅದರಲ್ಲಿ ಒಂದು ಸ್ಕೀಮಿಗೆ ಮತ್ತೊಂದು ಇಲಾಖೆಗೆ ಸಂಬಂಧಪಟ್ಟಿರ್ತದೆ. ಆ ರೀತಿ ನೀವು ಇಂಟರಲ್ಲಿ ಮಾತಾಡಿಕೊಂಡು ಯೋಜನೆಗಳನ್ನು ಜನರಿಗೆ ಮುಟ್ಟೋ ರೀತಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತಕ್ಕಂಥ ಒಂದು ಸಂದೇಶವನ್ನು ಈ ಸಭೆಯಲ್ಲಿ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೇನೆ. ಧನ್ಯವಾದಗಳು ಎಲ್ಲರಿಗೂ. ಸೆಪ್ಟೆಂಬರ್ 22ರಿಂದ ಆರಂಭವಾಗುವ ಜಾತಿ ಜನಗಣತಿಯಲ್ಲಿ ಕೇವಲ ಲಿಂಗಾಯತ ಎಂದೇ ಬರೆಸಬೇಕು. ಲಿಂಗಾಯತರು ಯಾರೂ ಕೂಡ ಕನ್ಫ್ಯೂಸ್ ಆಗಬೇಡಿ ಎಂದು ಜಾಗತಿಕ ಲಿಂಗಾಯತ ಮಹಾಸಭಾದ ಕೇಂದ್ರ ಸಮಿತಿ ಉಪಾಧ್ಯಕ್ಷ ಬಸವರಾಜ ಬುಳ್ಳ ನಗರದಲ್ಲಿ ಕರೆದಿರುವಂಥ ಸುದ್ದಿಗೋಷ್ಠಿಯಲ್ಲಿ ತಿಳಿಸ್ತಾರೆ. ಸಚಿವ ಈಶ್ವರ್ ಖಂಡ್ರೆ ಅವರು ಈ ಹಿಂದೆ ಲಿಂಗಾಯತ ಸ್ವತಂತ್ರ ಧರ್ಮ ಎಂದು ಮಾಡಿರುವಂಥ ಹೋರಾಟದ ಸಂದರ್ಭದಲ್ಲಿ ಅವರು ಸಹಿ ಮಾಡಿದರು. ಆದರೆ ಈಗ ವೀರಶೈವ ಲಿಂಗಾಯತ ಎಂದು ಬರೆಸಿ ಎಂದು ಹೇಳಿಕೆ ನೀಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಒಂದು ಸಂವಿಧಾನಕ್ಕೆ ಅಪಚಾರ ಮಾಡಿದಂತೆ ಆಗ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಬುಳ್ಳ ಅವರು ಹೇಳ್ತಾರೆ. ಈ ಹಿಂದೆ ಸ್ವತಂತ್ರ ಧರ್ಮದ ಮಾನ್ಯತೆಗಾಗಿ ಏನು ಲಿಂಗಾಯತ 2017ರಲ್ಲಿ ಬೀದರ್ನಲ್ಲಿ ಹೋರಾಟ ನಡೀತು, ಆ ಒಂದು ಸಂದರ್ಭದಲ್ಲಿ ಅವರು ಸಹಿ ಮಾಡಿದ್ರು ಅನ್ನುವಂಥ ಮಾತನ್ನು ಅವರು ತಿಳಿಸ್ತಾರೆ. ಈ ರೀತಿ ಕ್ಯಾಬಿನೆಟ್
ಡಿಸಿಷನ್ ತಗೊಂಡಿರ್ತಕ್ಕಂತಹ ಒಂದು ನಿರ್ಣಯದಲ್ಲಿ ಅವರು ಸಹಿ ಮಾಡಿ ಇವತ್ತು ವೀರಶೈವ ಲಿಂಗಾಯತ ಬರಸಿ ಅಂತ ಹೇಳ್ತಾರೆ ಅಂತಂದರೆ ಇದು ಸಂವಿಧಾನಕ್ಕೆ ನಿಜಕ್ಕೂ ಕೂಡ ಅಪಚಾರ ಮಾಡಿದಂತೆ. ಒಂದು ಪ್ರತಿಜ್ಞಾ ವಿಧಿಯನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸಂವಿಧಾನಕ್ಕೆ ಬದ್ಧವಾಗಿ ನಾನು ನಡ್ಕೊಳ್ತೇನೆ ಎನ್ನುವಂಥ ಮಾತನ್ನು ಹೇಳುವಂಥ ಈಶ್ವರ್ ಖಂಡ್ರೆ ಅವರು ಈಗ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಕೂಡ ಒಂದು ಬುಳ್ಳ ಅವರು ಖಂಡ್ರೆ ಅವರ ವಿರುದ್ಧ ಅವರು ಹರಿಹಾಯ್ತಾರೆ. ಒಂದು ರೀತಿ ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಸಚಿವರು ಎನ್ನುವಂಥ ಮಾತನ್ನು ಬುಳ್ಳ ಅವರು ಹೇಳಿದರು. ಇನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನು ವರದಿಯನ್ನು CM ಸಿದ್ದರಾಮಯ್ಯನವರು ಹಿಂದೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದರು, ಅದು ತಿರಸ್ಕೃತವಾಗಿದೆ ಅನ್ನುವಂಥದ್ದು ಕೇವಲ ಊಹಾಪೋಹ, ಅದು ಒಂದು ಸುಳ್ಳು ಸುದ್ದಿ. ಕೇಂದ್ರ ಸರ್ಕಾರ ಕೆಲವೊಂದು ಪರಿಶೀಲನೆಯನ್ನು ನಡೆಸಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿಕೊಂಡು ಮತ್ತೆ ಒಂದು ಪರಿಶೀಲನೆ ನಡೆಸಿ ಅದನ್ನು ಕಳಿಸಿ ಎನ್ನುವಂಥ ರೀತಿಯಲ್ಲಿ ಅದು ವಾಪಸ್ ಕಳುಹಿಸಿತ್ತು. ಅದನ್ನು ಸಿದ್ದರಾಮಯ್ಯನವರು ಮತ್ತೆ ಶಿಫಾರಸು ಮಾಡಬೇಕು. ಲಿಂಗಾಯತವೇ ಒಂದು ಸ್ವತಂತ್ರ ಧರ್ಮ, ಹಾಗಾಗಿ ಲಿಂಗಾಯತ ಎಂದೇ ಒಂದು ಜಾತಿ ಜನಗಣತಿಯಲ್ಲಿ ತಾವೆಲ್ಲರೂ ಕೂಡ ಬರೆಸಬೇಕು ಅನ್ನುವಂಥ ಮಾತನ್ನು ಕೂಡ ಬುಳ್ಳ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಇನ್ನೂ ಒಂದಿಷ್ಟು ವಿಚಾರಗಳನ್ನು ಅವರು ತಿಳಿಸಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಬುಳ್ಳ ಅವರು ನೋಡ್ಕೊಂಡು ಬರೋಣ. ಕಾನ್ಸ್ಟಿಟ್ಯೂಷನ್ ಉಲ್ಲಂಘನೆ ಇದೆ. ಯು ಹ್ಯಾವ್ ಸೈನ್ಡ್ ದಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇನ್ ದಿ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಯು ಆರ್ ಪಾರ್ಟ್ ಆಫ್ ದಿ ಕೌನ್ಸಿಲ್ ಆಫ್ ಕ್ಯಾಬಿನೆಟ್. ಅದಕ್ಕೆ ನೀವು ಅದರ ಒಂದು ಅಂಗವಾಗಿ ಅದಕ್ಕೆ ನಾವು ಹೇಳೋದು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ನಮ್ಮ ಸಮಾಜದವರು ಆಲ್ರೆಡಿ ಅದು ಒಂದು ಸ್ಟೇಜ್ ಮುಟ್ಟ್ಯದದು, ಲಾಜಿಕಲ್ ಕನ್ಕ್ಲೂಷನ್ಗೆ ಬಂದಿದೆ. ಅದು ಕನ್ಫ್ಯೂಷನ್ ಈಗಿಲ್ಲ, ಎಲ್ಲಿ ಮತ ವರದಿ ಆಗಲ್ಲ, ಮತ ನ್ಯಾಯಾಧೀಶ ಕೊಡಲ್ಲ. ಇಟ್ ಈಸ್ ಆಲ್ರೆಡಿ ಕನ್ಕ್ಲೂಡೆಡ್ ಮ್ಯಾಟರ್ ಲಿಂಗಾಯತಿ ಅಂತ. ಇದಕ್ಕೆ ಯಾರು ಮತ್ತು ಲಿಂಗಾಯತರು ಮಾಡಿಲ್ಲದು, ನ್ಯಾಯಾಧೀಶರು ಮಾಡ್ಯಾರ. ಅದು ಕನ್ಕ್ಲೂಷನ್ ಬಂದಿದೆ. ಪುನಃ ಅದಕ್ಕೆ ಮತ್ತೆ ಗೊಂದಲ ಕ್ರಿಯೇಟ್ ಮಾಡೋದು ಬೇಡ. ದಯಮಾಡಿ ಗೊಂದಲ ಕ್ರಿಯೇಟ್ ಮಾಡಬೇಡ್ರಿ. ಏನಪ್ಪ ಅಂದ್ರೆ ಸಮಾಜದಾಗ ಹಂಗೆ ಗೊಂದಲ ಕ್ರಿಯೇಟ್ ಮಾಡಬೇಡ್ರಿ. ಎಲ್ಲರೂ ಅದಕ್ಕೊಂದು ಆಲ್ರೆಡಿ ಇದು ಡಿಸೈಡೆಡ್ ಫ್ಯಾಕ್ಟ್ ಇದೆ. ಕರ್ನಾಟಕ ಸರ್ಕಾರ ಕೂಡ ಲಿಂಗಾಯತಂತೆ ಒಪ್ಕೊಂಡಿದೆ. ಕ್ಯಾಬಿನೆಟ್ ಅಪ್ರೂವಲ್ ಈಸ್ ಗೌರ್ಮೆಂಟ್ ಅಪ್ರೂವಲ್. ಮುಖ್ಯಮಂತ್ರಿಗೂ ಏನು ಮಾಡ ಬರಲ್ಲ. ಕ್ಯಾಬಿನೆಟ್ ಏನು ಶಬ್ದಕ್ಕೆ ಅಪ್ರೂವ್ ಮಾಡಿದೆ? ಅಲ್ಲಲ್ಲ, ಏನು ಶಬ್ದಕ್ಕೆ ಅಪ್ರೂವ್ ಮಾಡಿದೆ? ಲಿಂಗಾಯತ ಶಬ್ದಕ್ಕೆ ಅಪ್ರೂವ್. ಇದೇ ಧರ್ಮ, ಲಿಂಗಾಯತ ಧರ್ಮ, ಅದು ಗಿರ್ಷ ಇಲ್ಲ ಅಂತ ಗೊಂದಲ ಇತ್ತಲ್ಲ, ಅದಕ್ಕೆ ಕೂಡಿಸಿದ್ರು ಕಮಿಟಿ. ಸೊ ವೆನ್ ಸರ್ಕಾರೇ ಒಪ್ಕೊಂಡಿದೆ ಈ ಶಬ್ದಿಗೆ, ಮತ್ತು ಅದಕ್ಕೆ ನೀವು ಸಿಗ್ನೇಚರ್ ಮಾಡಿರಿ. ಈಶ್ವರ್ ಖಂಡ್ರೆ 17ರಾಗ ವರದಿ ಸಚಿವ ಸಂಪುಟಕ್ಕೆ ಎಕ್ಸೆಪ್ಟ್ ಮಾಡಿ ಸೆಂಟ್ರಲ್ ಕಳಿಸಿಲ್ಲ ಇದ್ರಲ್ಲ. ಮಾಡ್ತಾನೆ ಇದ್ದೆವು, ಅವ್ರ ಮೇಲೆ ಒತ್ತಾಯ ತರ್ತಾನೆ ಇದ್ದೇವೆ, ಮತ್ತೊಮ್ಮೆ ಕಳಿಸ್ರಿ ಅಂತ ಹೇಳಿ. ಹೌದು, ಹಾಕಬೇಕು. ಅದಕ್ಕೆ ಇದನ್ನ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಗೊಂದಲ ಸೃಷ್ಟಿ ಆಗಲ್ವಾ? ಯಾವಾಗ ಗೊಂದಲ ಇತ್ತಂತೆ ಈ ವೀರಶೈವ ಮತ್ತು ಲಿಂಗಾಯತ್ ಗೊಂದಲ ಇತ್ತಂತೇಳಿ ಇದ್ರ ಆಯೋಗ ರಚನೆ ಆಯಿತು. ಆಯೋಗದ ಡಿಸಿಷನ್ ಬಂದಾಗ ನೀವು ಆಯೋಗ ರಚನೆ ಸರಿ ಇಲ್ಲ ಅಂತ ಒಪ್ಪಿಗೆ ಕೊಡೋದಿತ್ತು, ಅಥವಾ ಇಲ್ಲ ಕ್ಯಾಬಿನೆಟ್ದಾಗ ಡಿಸೆಂಟ್ ನೋಟ್ರಿ ಅಂತ ಅಧಿಕಾರ ಇದೆ. ಮೆಜಾರಿಟಿದಿಂದ ಪಾಸ್ ಆಗ್ತಿತ್ತು ಕ್ಯಾಬಿನೆಟ್ದಾಗ. ನೀವು ಅಲ್ಲಿ ಕ್ಯಾಬಿನೆಟ್ದಾಗ ಒಪ್ಪಿಗೆ ಕೊಟ್ಟು ಇಲ್ಲಿ ಹೊರಗೆ ಬಂದು ಗೊಂದಲ ಕ್ರಿಯೇಟ್ ಮಾಡಿದ್ರೆ ಉಪಯೋಗ ಏನಾದ್ರು? ಈಗೇನೋ ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಅದನ ಕರ್ನಾಟಕ ರಾಜ್ಯದ ಒಪ್ಪಿಗೆ ಎಲ್ಲ ಸುಮ್ಮನೆ ಕನ್ಫ್ಯೂಷನ್. ನೋಡ್ರಿ, ಇತಿಹಾಸ ಹಿಂಗಿದೆ. ಈಗ ಅವೆಲ್ಲ ಈಗ ನಿಮ್ಗೆ ಹೇಳ್ತೀನಿ. ಇತಿಹಾಸ ಹಿಂಗಿದೆ. ಬ್ರಿಟಿಷ್ ಕಾಲದಲ್ಲಿ, ಅವರ ಕಾಲದಲ್ಲಿ ಲಿಂಗಾಯತ್ ವಾಸ್ ಎ ಇಂಡಿಪೆಂಡೆಂಟ್ ರಿಲಿಜನ್ ಅಂತ ಕೊಟ್ಟಿದ್ರು. ಮೈಸೂರು ಮಹಾರಾಜರ ಕಾಲದಾಗೂ ಇತ್ತು, ಆಯ್ತಾ? ಅದು ವೀರಶೈವ 16ನೇ 18ನೇ ಉಪಜಾತಿ ಅದ ಅದು ನಮ್ಮದು. ಅವರು ಆಂಧ್ರದಿಂದ ಬಂದು ಅವರೊಂದು ನಮ್ಮ ಇದಕ್ಕೆ ಲಿಂಗಾಯತಿಗೆ ಸೇರ್ಕೊಂಡಿದ್ರು. ಹ್ಯಾಂಗೆ ಲಿಂಗಾಯತ್ ರೆಡ್ಡಿ, ಈ ಲಿಂಗಾಯತ್ ಕುರುಬನೂ ಇದ್ದಾರೆ. ಈಗ ನೀವು ಧಾರವಾಡ ಹುಬ್ಬಳ್ಳಿ ಕಡೆ ಹೋದ್ರೆ ಅದಕ್ಕೆ ಅದೊಂದು ಉಪಜಾತಿ ಅಂತ ಸೇರ್ಕೊಂಡು ಅವರೇ ಡಾಮಿನೇಟ್ ಮಾಡಿ. ಈಗ ನೀವು ಫಾರ್ ಎಕ್ಸಾಂಪಲ್ ಅವ್ರಂತಾರ ಆದಿ ಅನಾದಿ ಹೇಳ್ತಾರಲ್ಲ, ನೀವು ಗೂಗಲ್ ಹೊಡ್ರಪ್ಪ. ಗೂಗಲಿಗಾರ ಯಾರು ಹೇಳಿಲ್ಲಲ್ಲ, ಗೂಗಲಿಗಾರ ನಾವು ಯಾರು ಹೇಳಿಲ್ಲ. ನೀವು ಹೊಡ್ರಿ ಸಿದ್ಧಾಂತ ಶಿಖಾಮಣಿ ಅಂತ ಹೊಡ್ರಿ ನೀವು. ಅದು ಇಟ್ ಈಸ್ ರಿಟರ್ನ್ ಆನ್ 16th century ಬೈ ಶಿವಯೋಗಿ ಶಿವಾಚಾರ್ಯ ಅಂತೆಲ್ಲ ಬರ್ತೈತೆ.
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.